ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರೂ ಸ್ವಾಗತ KannadaGKGuru ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಕ್ಲಾಸು SSC ತನ್ನ ಪರೀಕ್ಷೆಯಲ್ಲಿ ಕೇಳಿರುವ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳ ವಿಶ್ಲೇಷಣೆ ಆಗಿದೆ. ಅಂದ್ರೆ ಕಳೆದ 3 ವರ್ಷದಲ್ಲಿ SSC ಪರೀಕ್ಷೆಯಲ್ಲಿ ಕೇಳಿದ ವಿವಿಧ ರೀತಿಯ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ಅಥವಾ ನಾನು ನಿಮ್ಮ ಮುಂದೆ ಆ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ. ಹಾಗಾಗಿ ಈ ಕ್ಲಾಸ್ ಕೊನೆ ತನಕ ನೋಡಿ, ಮತ್ತು ಈ ಕ್ಲಾಸ್ ಮುಂಬರುವ SSC CGL, CHSL, CPO, ಅದೇ ರೀತಿ MTS, JD ಅಂತ ಪರೀಕ್ಷೆಗಳಿಗೆ ಮತ್ತು ವಿವಿಧ ರೀತಿಯ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಈ ಕೋಡಿಂಗ್ ಡಿಕೋಡಿಂಗ್ ಕ್ಲಾಸ್ ಆಗಿದೆ ಸ್ನೇಹಿತರೆ. ಓಕೆ, ಹಾಗಾಗಿ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವಿಡಿಯೋ ಲೈಕ್ ಮಾಡ್ರಿ, ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಇದು 2ನೇ ಕ್ಲಾಸ್ ಆಗಿದೆ. ಇಲ್ಲಿ ತನಕ 1ನೇ ಕ್ಲಾಸ್ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಯಾರು ನೋಡಿಲ್ಲ ಎಂದು ನೋಡಬಹುದು. ಈಗಾಗಲೇ ನಾನು ಅನಲಾಗಿ ಪ್ರಶ್ನೆಗಳು ಮೇಲೆ ಕೂಡ ಮಾಡಿದ್ದೀನಿ, ಮತ್ತು ಈಗ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆ ಮೇಲೆ ಮಾಡ್ತಾ ಇದ್ದೀನಿ. ಓಕೆ, ಅನಲಾಗಿ ಪ್ರಶ್ನೆ ಮೇಲೆ 10-12 ಕ್ಲಾಸ್ಗಳು ಅವು ಯಾರು ನೋಡಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ. ಬನ್ನಿ, ಇದು ಕೋಡಿಂಗ್ ಡಿಕೋಡಿಂಗ್ ಮೇಲೆ 2ನೇ ಪ್ರಶ್ನೆ ಆಗಿದೆ. ನೇರವಾಗಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇನ್ ಎ ಕೋಡ್ ಲ್ಯಾಂಗ್ವೇಜ್ ಸ್ಪೇಸ್ ರಿಟರ್ನ್ ಆಸ್ ಎ 591 ಮತ್ತು routine is written as a 670. How will man be written as that language ಅಂತ ನಾವು ಅಂದ್ರೆ ಅವನು ಏನಂತಾನೆ, ಸ್ಪೇಸ್ ಅನ್ನ 591 ಬರೆದುಕೊಂಡಿದ್ದಾನೆ. ಇದೇ ರೀತಿ ಪ್ರೋಟೀನ್ ಅನ್ನ 670 ಬರೆದುಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಇವು 2 ರೀತಿಯಲ್ಲಿ ಮೀನ್ ಯಾವ ರೀತಿ ಬರೆದುಕೊಳ್ಬಹುದು ಅಂತ ಕೇಳ್ತಾನೆ ಅವನು. ಓಕೆ, ಈಗ ಕೇಳಿರುವಾಗ ಅವನು ಯಾವ ರೀತಿ ಇಟ್ಕೊಂಡಿದ್ದಾನೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಬನ್ನಿ ನೋಡಿ, ಮೊದಲಿಗೆ ನಾನು ಏನ್ ಮಾಡ್ತೀನಿ, ಕೊಟ್ಟಿರೋ ಯಾವ್ದಾರ ಒಂದನ್ನ ನಾನು ಬರ್ಕೋತೀನಿ. ಓಕೆ, ನಾನು ಮೊದಲಿಗೆ ಕೊಟ್ಟಿರೋ ಫಸ್ಟ್ ಅದನ್ನ ಬರ್ಕೋತೀನಿ. ಓಕೆ, ಸ್ಪೇಸ್ ಅನ್ನು ಬರ್ಕೋತೀನಿ. ಓಕೆ, ಸ್ಪೇಸ್ ಅವನು ಏನ್ ಬರ್ಕೊಂಡು ಅಂತ ಹೇಳ್ತಾನೆ, 591 ಬರ್ಕೊಂಡು ಅಂತ ಹೇಳ್ತಾನೆ ಅವನು. ಓಕೆ, 591 ಬರ್ಕೊಂಡು ಅಂತ ಹೇಳ್ತಾನೆ. ಇಲ್ಲಿ ಅವನು ಏನ್ ಮಾಡಿದ್ದಾನೆ, ಎಸ್ ಎಷ್ಟಿದೆ, ಎಸ್ 19 ಇದೆ. ಓಕೆ, ಎಸ್ ದ ಅಪೋಸಿಟ್ ಯಾವ ಅಕ್ಷರ ಇದೆ, ಎಚ್ ಇದೆ. ಓಕೆ, ಎಚ್ ಅನ್ನ ನಾನು ಇಲ್ಲಿ ಬರ್ಕೊಂಡು 8 ಬರ್ಕೋತೀನಿ. ಓಕೆ, ಪಿ ಎಷ್ಟಿದೆ, 16 ಇದೆ. ಆಯ್ತಾ, ಪಿ ಅಪೋಸಿಟ್ ಏನಿದೆ ನೋಡಿ, ಪಿ ಅಪೋಸಿಟ್ ಕೆ ಬರುತ್ತೆ. ಕೆ ಎಷ್ಟಿದೆ, 11 ಇದೆ. ಆಯ್ತಾ, ಅದೇ ರೀತಿ ಎ ಅಪೋಸಿಟ್ ಏನಿದೆ, ಜಡ್ ಇದೆ. ಜಡ್ ಇದೆ ಎಷ್ಟಿದೆ, 26 ಇದೆ. ಅದ ನಂತರ ಸಿ ಅಪೋಸಿಟ್ ಏನಿದೆ, ಎಕ್ಸ್ ಇದೆ. ಎಕ್ಸ್ ಇದೆ ಎಷ್ಟಿದೆ, 24 ಇದೆ. 24 ಇಲ್ಲಿ ಬರ್ಕೋತೀನಿ. ಅದೇ ರೀತಿ ಇ ಎಷ್ಟಿದೆ, ಇ 5 ಇದೆ. ಇ ಅಪೋಸಿಟ್ ಏನಿದೆ, ವಿ ಬರುತ್ತೆ. ವಿ ಎಷ್ಟು ಬರುತ್ತೆ, ವಿ 22 ಬರುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ, ಇವು ಕೆಳಗಡೆ ಇರುವಂತ ಒಟ್ಟು ಸಂಖ್ಯೆಗಳನ್ನು ನಾನು ಕೂಡಿಸೋತೀನಿ. ಈ ಸಂಖ್ಯೆಗಳು ಕೂಡಿಸೋಣ ಬಳಕೆ ಎಷ್ಟಾಗುತ್ತೆ ನೋಡಿ, ಈ ಸಂಖ್ಯೆಗಳು ಕೂಡಿಸೋಕೆ 91 ಆಗುತ್ತೆ. ಓಕೆ, 91 ಆಯ್ತು. ಈಗ ಇದನ್ನ ನಮಗೆ ಇದು ಸಿಕ್ತು, 91 ಸಿಕ್ತು. ಈಗ 5 ಯಾವ ರೀತಿ ಬರ್ಕೊಂಡ್ರೆ ನೋಡಿ, ಇಲ್ಲಿ 1 2 3 4 5 ಅಕ್ಷರಗಳು ಅದಾವಲ್ಲ, ಈ 5 ಅಕ್ಷರಗಳು ಇರೋದ್ರಿಂದ ಅವನು ಇಲ್ಲಿ 5 ಇಟ್ಕೊಂಡಿದ್ದಾನೆ ಅವನು. ಆಯ್ತಾ, ಹೀಗಾಗಿ ಇದ್ರದ್ದು 591 ಬರುತ್ತೆ. ನಾವು ಇದೇ ರೀತಿ ಈಗ ಮೀನನ್ನ ನಾವು ಬರ್ಕೊಳ್ಬೇಕಾಗುತ್ತೆ. ಓಕೆ, ಮೀನನ್ನು ಬರ್ಕೊಳ್ಳೋದಾದ್ರೆ ಹೆಂಗ ನೋಡಿ, ಎಂ ಇ ಎ ಎನ್ ಅನ್ನ ನಾನು ಬರ್ಕೊಂಡೆ. MEAN ಅನ್ನ ನಾನು ಬರ್ಕೊಂಡು ಹೋಗ್ಬೇಕ. ಈಗ ನಾನು ಏನ್ ಮಾಡ್ತೀನಿ ನೋಡಿ, ಎಂ ಅಪೋಸಿಟ್ ಏನಿದೆ, ಎನ್ ಇದೆ. ಎಂ ಅಪೋಸಿಟ್ ಯಾವುದು, ಎನ್ ಇದೆ. ಎನ್ ಎಷ್ಟಿದೆ, 14 ಇದೆ. 14 ಇದೆ. ಅದ್ರ ಇ ಅಪೋಸಿಟ್ ಏನು, ಇ ಅಪೋಸಿಟ್ ಏನದು ಹೇಳಿ, ಇ ಅಪೋಸಿಟ್ ವಿ ಬರುತ್ತಲ್ಲ, ವಿ ಎಷ್ಟದೆ, 22 ಇದೆ. ನಾನು ಪ್ಲಸ್ ಅನ್ನು ಮಾಡ್ಕೊಂಡೆ. ಅದ್ರ ನಂತರ ಇ ಅಪೋಸಿಟ್ ಏನಿದೆ, ಜಡ್ ಇದೆ. ಜಡ್ ಎಷ್ಟು, 26 ಬರುತ್ತೆ. ಅದ್ರ ಎನ್ ಅಪೋಸಿಟ್ ಏನಿದೆ, ಎಂ ಇದೆ. ಓಕೆ, ಎಂ ಇದೆ ಅಷ್ಟು, ಎಂ 13. ಓಕೆ, ಇಷ್ಟನ್ನು ಬರ್ಕೊಂಡೆ. ಈ ಬರ್ಕೊಂಡು ಬಳಕ ನೀವು 2 ಕೂಡಿಸ್ಕೊಳ್ತೀನಿ. ಓಕೆ, ಈ 2 ಕೂಡಿಸ್ಕೊಂಡು ಬಳಕೆ ಎಷ್ಟಾಗುತ್ತೆ ನೋಡಿ, ಈ 2 ಕೂಡಿಸ್ಕೊಂಡು ಬಳಕೆ 75 ಆಗುತ್ತೆ. 75. ಇವು 4 ಅಕ್ಷರಗಳು, 1 2 3 4. ನಾನು 4 ಬರ್ಕೊಳ್ತೀನಿ. ಓಕೆ, 4 75 ಅನ್ನೋದು ಬರುತ್ತೆ. ಈಗ ಸರಿಯಾದ ಉತ್ತರ ಯಾವುದು, ಎ ಆಗುತ್ತೆ ನೋಡಿ. ಎ ಇದರದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. In a certain code language, someone is written as a 1645655. ಅದೇ ರೀತಿ ಬ್ರಿಂಜಾಲ್ ರಿಟರ್ನ್ ಆಸ್ ಎ 2995113. How will November be written in that language? ಅವನು ಏನಂತಾನೆ, ಸಮ್ಮನ್ ಅನ್ನೋದನ್ನ 16 ಬರ್ಕೊಂಡಿದ್ದೀನಿ. ಇದೇ ರೀತಿನೇ ಬ್ರಿಂಜಾಲ್ ಏನದಲ್ಲ 29951113 ಅಂತ ಬರ್ಕೊಂಡಿನಿ. ಈ ರೀತಿನೇ ಮ್ಯಾಲಿನ 2 ರೀತಿನಲ್ಲಿ ನವೆಂಬರ್ ಯಾವ ರೀತಿ ಬರ್ಬೋದು, ಕೊಟ್ಟಿರುವ ಆಯ್ಕೆಯಲ್ಲಿ ಯಾವ್ದು ಬರ್ತದ ಅಂತ ಕೇಳ್ತಾನ ಅವನು. ಹಾಗಿರುವಾಗ ನೋಡಿ, ಮೊದಲಿಗೆ ಸಮ್ಮನನ್ನು ಯಾವ ರೀತಿ ಬರ್ಕೊಡೋಣ ಅಂತ ನಾನು ನೋಡ್ತೀನಿ.
ಆಯ್ತಾ. ಸಮ್ಮನವನ್ನು ಯಾವ ರೀತಿ ಬರೆದುಕೊಂಡಿದ್ದಾನೆ ನೋಡಿ, S19 ಇದೆ. ನಾನು ಫಸ್ಟಿಗೆ ಬರ್ಕೊತೀನಿ ಬನ್ನಿ. ನಾನೇನು ಮಾಡ್ತೀನಿ, ಫಸ್ಟಿಗೆ ಕೊಟ್ಟಿರೋ ಅಕ್ಷರನ ಬರ್ಕೋತೀನಿ. ಏನಿದೆ, 1 ಸೆಕೆಂಡ್. ಸಮ್ 1 ಅನ್ನ ನಾನು ಬರ್ಕೊಂಡೆ. ಇದನ್ನ ಅವನು ಏನು ಬರ್ಕೊಂಡೆ ಅಂತ ಹೇಳ್ತಾನೆ, 1 6 4 5 6 5 5 ಬರ್ಕೊಂಡೆ ಅಂತ ಹೇಳ್ತಾನೆ ಅವನು. ಇದು ಯಾವ ರೀತಿ ಬರ್ಕೊಂಡ ಅಂತ ನೋಡ್ತೀನಿ. ಓಕೆ, ನೋಡಿ ಅವಾಗ ನಾನು ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತೀನಿ, S ಎಷ್ಟಾಗುತ್ತೆ ನೋಡಿ, S19 ಆಗುತ್ತೆ. S19 ಆಗುತ್ತೆ. O ಎಷ್ಟಾಗುತ್ತೆ, O15 ಆಗುತ್ತೆ. O15 ಆಗುತ್ತೆ. M ಎಷ್ಟಾಗುತ್ತೆ, 13 ಆಗುತ್ತೆ. ಅದೇ ರೀತಿ E ಎಷ್ಟಾಗುತ್ತೆ, E5 ಆಗುತ್ತೆ. O ಎಷ್ಟಾಗುತ್ತೆ, 15 ಆಗುತ್ತೆ. N ಎಷ್ಟಾಗುತ್ತೆ, 14 ಆಗುತ್ತೆ. ಆಯ್ತಾ. E ಎಷ್ಟು, E5 ಆಗುತ್ತೆ. ಹೀಗಿರುವಾಗ ನೋಡಿ ಅವನು ಏನ್ ಮಾಡ್ತಾನೆ, ಇಲ್ಲಿ ನೋಡಿ 1 6 4 5 6 5 5 ಅಂತ ಬರ್ಕೊಂಡಿದ್ದಾನಲ್ಲ. ನೋಡಿ ಇಲ್ಲಿ 1 9 ಎಷ್ಟಾಗುತ್ತೆ, 10 ಆಗುತ್ತೆ. ಇಲ್ಲಿ 1 ಅನ್ನು ಬರ್ಕೊಂಡಿದ್ದಾನೆ ಅವನು. ನೋಡಿ 1 5 ಎಷ್ಟಾಗುತ್ತೆ, 6 ಆಗುತ್ತೆ. 1 3 ಎಷ್ಟಾಗುತ್ತೆ, 4 ಆಗುತ್ತೆ. 5 ಇಟ್ಕೊಂಡಿದ್ದಾನೆ. ನೋಡಿ 1 5 ಎಷ್ಟಾಗುತ್ತೆ, 6 ಇಟ್ಕೋತಾನೆ. 1 4 ಎಷ್ಟಾಗುತ್ತೆ, 5 ಇಟ್ಕೋತಾನೆ. ಅದೇ ನೋಡಿ E ಎಷ್ಟಾಗುತ್ತೆ, E5 ಅದೇ 5 ಇಟ್ಕೊಂಡಿದ್ದಾನೆ. ಸಿಕ್ತಲ್ಲ, 1 6 4 5 6 5 5 1 6 4 5 6 5 5 ಈ ರೀತಿ ಇಟ್ಕೊಂಡಿದ್ದಾನೆ. ಓಕೆ, ನಾವು ಇದೇ ರೀತಿ ಈಗ ನವೆಂಬರ್ ಕೂಡ ಬರೆದುಕೊಳ್ಳೋಣ. ನೇರವಾಗಿ ನಮಗೆ ಉತ್ತರ ಸಿಕ್ಬಿಡುತ್ತೆ. ಓಕೆ, ನವೆಂಬರ್ NOVEMBER. ಓಕೆ, ನವೆಂಬರ್ ಅನ್ನ ಬರ್ಕೊಂಡು ಯಾವ ರೀತಿ ಬರೆದ್ರೆ ಅಥವಾ ನವೆಂಬರ್ ಇದೇ ರೀತಿ ಬರೆದ್ರೆ ಏನ್ ಬರ್ತದೆ ಅಂತ ನೋಡೋಣ. ನೋಡಿ ಏನಾಗುತ್ತೆ, ನಾನು ಕ್ಲಾಸ್ನಲ್ಲಿ ಏನು ನಾನು ನಿಮ್ಗೆ ಪ್ರಶ್ನೆ ಬಿಡಿಸಿದ್ನಲ್ಲ, ಇವನ್ನ ನಿಮ್ಮ ನೋಟ್ಬುಕ್ ನಲ್ಲಿ ಬರೆದು ಇಟ್ಕೊಳ್ಳಿ. ನಿಮ್ಮ ಕಾಪಿಯಲ್ಲಿ ಬರೆದುಕೊಂಡು ನೀವು ಒಂದು 8 ಸಲ ಇದ್ರ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಓಕೆ, ನಿಮ್ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರಶ್ನೆ ಬಂದ ಬಳಿಕ ನಿಮ್ಗೆ ಪಟ್ನೆ ನೆನಪಿಗೆ ಬಂದ್ಬಿಡುತ್ತೆ ನಿಮ್ಗೆ. ಇದು ಈ ರೀತಿ ಪ್ರಶ್ನೆ ಇದೆ ಅಂತ ಬರ್ದು ಈ ರೀತಿ ಪ್ರಶ್ನೆ ಆದ್ರೆ ಪಟ್ನೆ ನೀವು ಬಿಡಿಸಿಬಿಡ್ತೀರಿ. ಓಕೆ, ಇದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ಕುರಿದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮುಂಬರೋ ಪರೀಕ್ಷೆಯಲ್ಲಿ ಕೋಡಿಂಗ್ ಡಿಕೋಡಿಂಗ್ ಬೇಗನೆ ಬಿಡಿಸಬಹುದು. ಯಾಕಂದ್ರೆ ನಿಮ್ ನೆನಪಿರಲಿ, ಅನಾಲಜಿ ಪ್ರಶ್ನೆಗಳು ಪ್ರತಿ SSC ಪರೀಕ್ಷೆಯಲ್ಲಿ 2 ಪ್ರಶ್ನೆಗಳು ಬರ್ತವೆ. ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳು 2 ಬರ್ತವೆ. ಮತ್ತು ನಂಬರ್ ಸಿರೀಸ್ ಅಥವಾ ಸಿರೀಸ್ ಪ್ರಶ್ನೆಗಳು ಇರ್ತಾವಲ್ಲ, ಅವು 2 ಬರ್ತವೆ. ಇಲ್ಲೇ ನೀವು ಎಷ್ಟಾಗಿತ್ತು, 6 ಪ್ರಶ್ನೆ ಆದ್ರೆ 12 ಮಾರ್ಕ್ಸ್ ನೀವು ಈ 3 ಸಬ್ಜೆಕ್ಟ್ ಮೇಲೆ 12 ಮಾರ್ಕ್ಸ್ ಅನ್ನು ನೀವು ತೆಗೆದುಕೊಳ್ಳಬಹುದು. ಹಾಗಾಗಿ ಈಗಾಗಲೇ ನಾನು ಅನಾಲಜಿ ಪ್ರಶ್ನೆಗಳನ್ನು ಮಾಡಿದ್ದೀನಿ. ಓಕೆ, ಈ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆಗಳ ಕ್ಲಾಸ್ ಕೂಡ ನಾನು ಮಾಡ್ತಾ ಇದ್ದೀನಿ. ಇದಾದ ನಂತರ ಸಿರೀಸ್ ತೆಗೆದುಕೊಂಡು ಅವು ಕೂಡ ಕ್ಲಾಸ್ ತಗೊಂಡ್ಬರ್ತೀನಿ. ಇವ್ರ ಮೇಲೆ ನೀವು ರೀಸನಿಂಗ್ ಅರ್ಧ ಕಟಪ್ ಅನ್ನ ನೀವು 3 ಲೆಸನ್ ಮೇಲೆ ನೀವು ತೆಗಿಬಹುದು. ಆಯ್ತಾ. ಈಗ ನೋಡಿ ಏನು